ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರ ಹತ್ರ ಹೆವಿ ವೆಹಿಕಲ್ಸ್ ಅಂದರೆ ಕಾರು, ಬಸ್ಸು, ಲಾರಿ, ಟೆಂಪೋ ಇತ್ಯಾದಿ ವಾಹನಗಳನ್ನ ಯೂಸ್ ಮಾಡ್ತಿರ್ತೀರೋ ನೀವೆಲ್ಲ ಫಾಸ್ಟ್ಯಾಗ್ನ ಯೂಸ್ ಮಾಡಿರ್ತೀರ. ಫಾಸ್ಟ್ಯಾಗಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಈ ಅಪ್ಡೇಟ್ನ ನೀವೇನಾದರೂ ಫಾಲೋ ಮಾಡಲಿಲ್ಲ ಅಂದರೆ ಫೆಬ್ರವರಿ ತಿಂಗಳಿಂದ ನಿಮ್ಮ ಫಾಸ್ಟ್ಯಾಗ್ ಅಕೌಂಟ್ ಸ್ಟಾಪ್ ಆಗುತ್ತೆ. ಮತ್ತು ಅದರಲ್ಲೇನಾದ್ರು ದುಡ್ಡಿತ್ತು ಅಂದರೆ ಅದು ಕೂಡ ಲ್ಯಾಪ್ಸ್ ಆಗುತ್ತೆ. ಮತ್ತು ಫೆಬ್ರವರಿಯಿಂದ ಕೂಡ ನೀವು ಟೋಲಲ್ಲಿ ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ. ಈ ವಿಡಿಯೋನ ಗಮನವಿಟ್ಟು ನೋಡಿ, ಮುಂದೆ ಬರುವ ಪ್ರಾಬ್ಲಮಿಂದ ಸೇವ್ ಆಗಿ. ಈ ವಿಡಿಯೋನ ಗಮನವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಮುಂದೆ ಬರುವ ತೊಂದರೆಯಿಂದ ಪಾರಾಗಿ. ಹೌದು ಫ್ರೆಂಡ್ಸ್, ಫಾಸ್ಟ್ಯಾಗಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅವರು ಫಾಸ್ಟ್ಯಾಗ್ ರೂಲ್ಸ್ನ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಬನ್ನಿ ಯಾವ ಅಪ್ಡೇಟು ಅಂತ ನೋಡ್ಕೊಂಬರೋಣ. NHAI ಅಂದರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಡೆಯಿಂದ ಈ ಅಪ್ಡೇಟ್ ಬಂದಿದೆ. NHAI ಅವರು ಒಂದು ಅಭಿಯಾನನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಏನಂದರೆ ಒಂದು ವಾಹನ ಒಂದು ಫಾಸ್ಟ್ಯಾಗ್ ಅಂತ. ಯಾಕೆ ಈ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ಬೇರೆ ಬೇರೆ ವಾಹನಗಳಿಗೆ ಒಂದೇ ಫಾಸ್ಟ್ಯಾಗ್ನ ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ಒಂದೇ ವಾಹನಕ್ಕೆ ಬೇರೆ ಬೇರೆ ಫಾಸ್ಟ್ಯಾಗ್ನ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಟೋಲಲ್ಲಿ ಆ ಸ್ಕ್ಯಾನರು ನಿಮ್ಮ ಫಾಸ್ಟ್ಯಾಗ್ನ ಸ್ಕ್ಯಾನ್ ಮಾಡಬೇಕಾದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದರಿಂದ ತುಂಬ ಜಾಮ್ ಸಹ ಆಗ್ತಾ ಇದೆ ಟೋಲ್ ಬೂತಲ್ಲಿ. ಇದಕ್ಕೆ ರೀಸನ್ ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಫಾಸ್ಟ್ಯಾಗ್ ಅಕೌಂಟ್ನ ಓಪನ್ ಮಾಡಿಸಿರ್ತೀರ, ಆವಾಗ ನಿಮ್ಮ ವೆಹಿಕಲ್ ನಂಬರ್ ಕೂಡ ನೀವು ರಿಜಿಸ್ಟರ್ ಮಾಡಿಸಿರ್ತೀರ. ಇಲ್ಲಿ ಏನಾಗಿದೆ ಅಂದರೆ ಅವರು ನಿಮಗೊಂದು ಫಾಸ್ಟ್ಯಾಗ್ ಕೊಟ್ಟಿರ್ತಾರೆ, ಅದರಲ್ಲಿರೋ QR ಕೋಡು ಮತ್ತು ನಿಮ್ಮ ವೆಹಿಕಲ್ ನಂಬರ್ ಅವೆರಡು ಲಿಂಕ್ ಆಗಿರುತ್ತೆ. ಬಟ್ ಇಲ್ಲಿ ಜನ ಏನು ಮಾಡ್ತಿದ್ದಾರೆ ಅಂದರೆ ಬೇರೆ ಬೇರೆ ವೆಹಿಕಲ್ಗೆ ರಿಜಿಸ್ಟರ್ ಆಗಿರೋ ಫಾಸ್ಟ್ಯಾಗ್ನ ತಗೊಂಡು ಇನ್ನೊಂದು ವೆಹಿಕಲ್ಗೆ ಹಾಕಿದಾಗ ಇಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ಆ ಸ್ಕ್ಯಾನರ್ಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತೆ. ಸೊ ಫಾಸ್ಟ್ಯಾಗ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಜನವರಿ 31ರೊಳಗೆ ಫಾಸ್ಟ್ಯಾಗ್ KYC ನೀವು ಮಾಡಿಸ್ಕೊಳ್ಳೇಬೇಕು. ಕೇಳ್ಬೋದು, KYC ಮಾಡಿಸ್ಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವ್ರು ಹೇಳಿರೋ ಪ್ರಕಾರ ಜನವರಿ 31ರಿಂದ ನಿಮ್ಮ ಫಾಸ್ಟ್ಯಾಗ್ ವರ್ಕ್ ಆಗೋದು ಸ್ಟಾಪ್ ಆಗುತ್ತಂತೆ. ಮತ್ತು ಅದರೊಳಗೆ ಏನಾದರೂ ನೀವು ಬ್ಯಾಲೆನ್ಸ್ ಏನಾದ್ರು ಉಳಿಸಿದ್ರೆ ಅದು ಕೂಡ ಲ್ಯಾಪ್ಸ್ ಆಗಿ ನೀವು ಯಾವತ್ತೂ ಕೂಡ ಆ ಅಮೌಂಟ್ನ ಮತ್ತೆ ವಾಪಸ್ ತೊಗೊಳಕ್ಕಾಗಲ್ಲಂತೆ. ಮತ್ತು NHAI ಅವರು ಸ್ಟ್ರಿಕ್ಟಾಗಿ ಇನ್ನೊಂದು ರೂಲ್ ಕೂಡ ತಂದಿದ್ದಾರೆ. ಆ ರೂಲ್ ಏನಪ್ಪ ಅಂದರೆ ನಿಮ್ಮ ವೆಹಿಕಲ್ಗೆ ಸಂಬಂಧಪಟ್ಟ ಫಾಸ್ಟ್ಯಾಗ್ ಬಿಟ್ಟು ಬೇರೆ ಯಾವ್ದಾದ್ರು ಫಾಸ್ಟ್ಯಾಗ್ ಇದ್ದರೆ ಆದಷ್ಟು ಬೇಗ ಸಂಬಂಧಿತ ಬ್ಯಾಂಕ್ಗಳಿಗೆ ಒಪ್ಪಿಸ್ಬೇಕಂತೆ. ನಿಮಗೊಂದು ಡೌಟ್ ಇದ್ದೇ ಇರುತ್ತೆ, KYC ಎಲ್ಲಿ ಮಾಡಿಸೋದು, ಯಾವಾಗ ಮಾಡಿಸೋದು, ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು KYCಗೆ ಅಂತ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. NHAI ಅವರು ಹೇಳೋ ಪ್ರಕಾರ ಈಗಾಗಲೇ ದೇಶದಲ್ಲಿ 8 ಕೋಟಿ ಜನ ಫಾಸ್ಟ್ಯಾಗ್ನ ಯೂಸ್ ಮಾಡ್ತಾ ಇದ್ದಾರಂತೆ. ನನ್ನಿಂದ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ರಿಕ್ವೆಸ್ಟ್ ಇದೆ, ಏನಪ್ಪ ಅಂದರೆ ನೀವು ಆದಷ್ಟು ಬೇಗ ಫಾಸ್ಟ್ಯಾಗ್ನ KYC ಮಾಡಿಸ್ಕೊಳ್ಳಿ. ಯಾಕಂದರೆ ನೀವೇನಾದರೂ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಕೊನೆ ಮೂಮೆಂಟಲ್ಲಿ ತುಂಬ ರಶ್ ಆಗ್ತಾ ಹೋಗುತ್ತೆ. ಆವಾಗ ನೀವು KYCನ ಮಾಡಿಸ್ಕೊಳಕ್ಕಾಗಲ್ಲ. ಫೆಬ್ರವರಿ 1ನೇ ತಾರೀಕಿಂದ ನಿಮ್ಮ ಫಾಸ್ಟ್ಯಾಗು ಸ್ಟಾಪ್ ಆಗ್ತಾ ಹೋಗುತ್ತೆ. ಆವಾಗ ನೀವು ಟೋಲಲ್ಲಿ ಡಬಲ್ ದುಡ್ಡನ್ನ ಕಟ್ಟಬೇಕಾಗೋ ಪರಿಸ್ಥಿತಿ ಬರುತ್ತೆ ಮತ್ತು ನಿಮ್ಮ ಅಮೌಂಟ್ ಕೂಡ ಲ್ಯಾಪ್ಸ್ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನೀವು KYCನ ಆದಷ್ಟು ಬೇಗ ಮಾಡಿಸಿದರೆ ಉತ್ತಮ ಅಂತಲೇ ಹೇಳ್ಬೋದು. ಈಗಾಗಲೇ ನಿಮಗೊಂದು ಡೌಟ್ ಬರುತ್ತೆ, ಹೇಗೆ KYCನ ಮಾಡಿಸ್ಬೇಕು ಅಂತ. NHAI ಅವರು ಹೇಳೋ ಪ್ರಕಾರ ನೀವು ನಿಮ್ಮ ಫಾಸ್ಟ್ಯಾಗ್ನ ಸಂಬಂಧಿತ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ KYCನ ಅಪ್ಡೇಟ್ ಮಾಡಿಸ್ಕೋಬೇಕಂತೆ. ಇಲ್ಲ ಅಂದರೆ ನೀವು ಟೋಲ್ನ ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ಫಾಸ್ಟ್ಯಾಗ್ ಅಂತ ಒಂದು ಟೀಮ್ ಇರುತ್ತೆ, ಅವ್ರ ಹತ್ರ ಕೇಳಿದ್ರು ಅವರು ಕೂಡ ನಿಮಗೆ KYCನ ಮಾಡಿಕೊಡ್ತಾರಂತೆ. ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ, ನನ್ನ ಹತ್ರ ಒಂದು ಫಾಸ್ಟ್ಯಾಗ್ ಇದೆ, ಅದು ಯಾವ ಬ್ಯಾಂಕ್ ರಿಲೇಟೆಡ್ಡು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಯಾವತ್ತಾದರೂ ಫಾಸ್ಟ್ಯಾಗ್ಗೆ ಕರೆನ್ಸಿ ಹಾಕ್ಸ್ಬೇಕಾದ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ ಇದು ಯಾವ ಬ್ಯಾಂಕಿಂದು ಅಂತ. ಸೊ ಆ ಥರ ನೀವು ನೋಡಿಕೊಂಡು ಆ ಸಂಬಂಧಿತ ಬ್ಯಾಂಕ್ಗೆ ಹೋಗಿ ನೀವು KYCನ ಮಾಡಿಸ್ಕೋಬೇಕು. ನಿಮಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಈ ಥರ ತಿಳಿಸಿ ಅಂತ, ನಾನು ಅದಕ್ಕೆ ಸಪ್ರೇಟ್ ಒಂದು ವೀಡಿಯೋನ ಮಾಡಾಕ್ತೀನಿ. ನೀವೆಲ್ಲ ಕೇಳ್ಬೋದು KYC ಮಾಡ್ಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ಸೊ NHAI ಅವರು ಹೇಳಿರೋ ಪ್ರಕಾರ ನಿಮ್ಮ ವೆಹಿಕಲ್ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದರೆ RC ಕಾರ್ಡ್, ಅದೇ ಥರ ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ ಮತ್ತು ಪಾಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ.
ಅಂದರೆ ಯಾರ್ಯಾರ ಹತ್ರ ಪಾಸ್ಪೋರ್ಟ್ ಇದೆಯೋ ಅವ್ರು ತಗೊಂಡೋಗಿ, ಇಲ್ಲ ಅಂದರೂ ನಡೀತಿದೆ, ಏನು ಕಂಪಲ್ಸರಿ ಅಂತ ಏನು ಹೇಳಿಲ್ಲ. ಅದೇ ಥರ ವೋಟರ್ ಐ ಡಿ ಕೂಡ ಅವರು ಕೇಳಿದ್ದಾರೆ. ಸೊ ಈ KYC ಹೇಗೆ ಮಾಡಿಸೋದು ಅಂತ ನಿಮಗೇನಾದರೂ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಈ KYC ಬಗ್ಗೆ ಸಂಪೂರ್ಣವಾಗಿ ಎಂಡ್ ಟು ಎಂಡ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.